ಇದ್ದೀವಿ. ಇನ್ನು ನಮ್ಮ ನಿರ್ಮಾಪಕರು ಡಾಕ್ಟರ್ ವೈಶಾಖ್ ಜೆ ಗೌಡ ಅವರು, ಪ್ಲೀಸ್ ವೆಲ್ಕಮ್ ಸರ್, ದಯವಿಟ್ಟು ಬರಬೇಕು. ನಮ್ಮ ಸಿನಿಮಾದ ನಿರ್ದೇಶಕರು ನಮ್ಮ ಪ್ರೀತಿಯ ಹೇಮಂತ್ ಎಂ ರಾವ್ ಸರ್. ಹೇಮಂತ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಿನಿಮಾದ ನಾಯಕಿಯರು ಪ್ರಿಯಾಂಕಾ ಮೋಹನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಐ ರಿಕ್ವೆಸ್ಟ್ ಅದಿತಿ ಬಾಲನ್ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್. ನಮ್ಮ ಸಿನಿಮಾಟೋಗ್ರಾಫರ್ ಅದ್ವೈತ್ ಗುರುಮೂರ್ತಿ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು. ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವಿಶ್ವಾಸ್ ಕಶ್ಯಪ್ ಅವರು ಕೂಡ ಎಸ್. ಚರಣ್ ಸರ್ ಮೊದಲೇ ನಾಚ್ಕೋತಾರೆ, ಹೀರೋಯಿನ್ ಪಕ್ಕ ಕೂರಿಸ್ಬಿಟ್ಟಿದ್ದಾರೆ. ಓಕೆ, ಮತ್ತೊಮ್ಮೆ ಇಡೀ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಹಾರ್ಟ್ ಫೆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ನಾವೆಲ್ಲರೂ ಕಾಯ್ತಾ ಇದ್ದಂತಹ ಟೀಸರ್ ಅನ್ನ ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ನಮ್ಮ ತಂಡದಲ್ಲಿ ಒಬ್ಬೊಬ್ರು ಬಂದು ಮಾತನಾಡ್ತಾರೆ. ಎಲ್ಲರೂ ಮಾತನಾಡಿ ಆದ್ಮೇಲೆ ನಾವು ಪ್ರಶ್ನೋತ್ತರಗಳಿಗೆ ಅವಕಾಶ. ಒಂದು 10-12 ವರ್ಷ ಇದ್ದಾಗಿಂದ ಪ್ರತಿದಿನ ಕನ್ಸು ಕಾಣ್ಕೊಂಡು ಬಂದಿದ್ದೀನಿ. ನಂದೊಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು, ಅದ್ರಲ್ಲಿ ನನ್ಗೆ ಇಷ್ಟ ಆಗಂತ ಸಿನಿಮಾಗಳು ಮಾಡಬೇಕು ಅಂತ. ಮೊದಲನೇ ಸಿನಿಮಾದಲ್ಲೇ ಎಷ್ಟು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ. ಎಸ್ಪೆಷಲಿ ನನ್ನ ಫೇವ್ರೆಟ್ ಹೀರೋ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರ ಜೊತೆ. ನಾನು ಚಿಕ್ಕ ವಯಸ್ಸಿಂದ ಅವ್ರಿಗೆ ತುಂಬ ದೊಡ್ಡ ಫ್ಯಾನ್. ಅವ್ರ ಪ್ರತಿ ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ಮೇನ್ ಥಿಯೇಟ್ರಲ್ಲೇ ಹೋಗಿ ನೋಡ್ತೀನಿ. ನನ್ನ ಸಿನಿಮಾನ ಇಷ್ಟು ಇಷ್ಟಪಡೋದಕ್ಕೂ ಒನ್ ಆಫ್ ದ ಮೇಜರ್ ರೀಸನ್ ಅವ್ರು ಮಾಡಿರೋ ಸಿನಿಮಾಗಳು. ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ಬೋದು, ಬಟ್ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ಈ ಥರ ಸಿನಿಮಾ ಮಾಡಬೇಕು ಅಂತ ಅವ್ರನ್ನ ಅಪ್ರೋಚ್ ಮಾಡಿದ್ದು 2022ರಲ್ಲಿ ವೇದ ಸಿನಿಮಾ ಶೂಟಿಂಗ್ ನಡೀತಿತ್ತು. ಅವ್ರಿಗೆ ಈ ಥರ ಫಸ್ಟ್ ಸಿನಿಮಾ ನಿಮ್ಮ ಜೊತೆನೇ ಮಾಡ್ಬೇಕಂತ ಕೇಳಿದಾಗ ಅವ್ರು ನನ್ನ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡಲಿಲ್ಲ, ಬಜೆಟ್ ಬಗ್ಗೆ ಮಾತಾಡಲಿಲ್ಲ, ಡೈರೆಕ್ಟರ್ ಯಾರು ಅಂತಾನೂ ಕೇಳಲಿಲ್ಲ. ಒಳ್ಳೆ ಕತೆ ಮಾಡ್ಕೊಂಡು ಬಾ, ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಅಂದರೆ ಇವತ್ತಿನ ಕಾಲದಲ್ಲೂ ಬರೀ ಏನು ಕ್ಯಾಲ್ಕುಲೇಷನ್ ಮಾಡಿದೆ, ಬರೀ ಕತೆ ಕೇಳಿ ಕತೆ ಇಷ್ಟಪಟ್ಟು ಸಿನಿಮಾ ಮಾಡೋ ಓನ್ಲಿ ಸೂಪರ್ ಸ್ಟಾರ್ ಶಿವಣ್ಣ ಒಬ್ಬರೇ. ಧನಂಜಯ್ ಅವ್ರು ನನಗೆ ಈ ಸಿನಿಮಾ ಮೂಲಕನೇ ಪರಿಚಯ ಆಗಿತ್ತು. ಈಸ್ ಈಸಿಲಿ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಸಿನಿಮಾಲಿ. ಇನ್ಫ್ಯಾಕ್ಟ್ ಅವ್ರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲೇ ಇರುತ್ತೆ. ಅವ್ರ ಟ್ಯಾಲೆಂಟ್ಗೆ, ಅವ್ರ ಹಾರ್ಡ್ ವರ್ಕ್ಗೆ ಈ ಸಿನಿಮಾ ಅವ್ರ ಕೆರಿಯರ್ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗಲಿ ಅಂತ ಹಾರ್ಟ್ಫುಲ್ ಆಗಿ ವಿಶ್ ಮಾಡ್ತೀನಿ. ನಮ್ಮ ಸಿನಿಮಾ ಫೀಮೇಲ್ ಲೀಡ್ ಆಗಿ ಪ್ರಿಯಾಂಕಾ ಇದ್ದಾರೆ, ನಾನು ಅದರ ಟೆರಿಫಿಕ್ ಪರ್ಫಾರ್ಮರ್. ಅದಿತಿ ಬಾಲನ್ ಅವರು ಒಂದು ತುಂಬ ಇಂಪಾರ್ಟೆಂಟ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಇನ್ನು ನಾವು ನಮ್ಮ ಸಿನಿಮಾಲಿ ಒಂದು 90 ದಿನ ಶೂಟಿಂಗ್ ಮಾಡಿದರೆ ಒಂದು 100 ದಿನಕ್ಕಿಂತ ಜಾಸ್ತಿ ಸೆಟ್ ವರ್ಕೇ ಮಾಡಿದ್ದೀವಿ. ನಮ್ಮ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಫ್ರೇಮಲ್ಲಿ ಅವ್ರ ಕೆಲಸ ಕಾಣುತ್ತೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ವೈತ್ ಅವ್ರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಇದೆ. ಚರಣ್ ಅವ್ರ ಮ್ಯೂಸಿಕ್ ಬಗ್ಗೆ ಏನು ಹೇಳೋದೇ ಇಲ್ಲ, ಹೇಳಬೇಕಾಗೇ ಇಲ್ಲ. ಸಿನಿಮಾದಲ್ಲಿ ಇನ್ನೊಂದು ಹೀರೋ ಇದ್ದಾರೆ, ಅವ್ರ ಬಗ್ಗೆ ಮಾತಾಡಬೇಕು, ಹೇಮಂತ್ ಅವರು. ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ. ಐ ರಿಯಲಿ ಫೀಲ್ ಹೀಸ್ ಬ್ಲೆಸ್ಡ್. ತುಂಬ ಸ್ಪೆಷಲ್ ಅನ್ಸುತ್ತೆ ಅವರು. ಬಿಕಾಸ್ ಅವ್ರು ಒಂದು ಸೀನ್ನ ಕನ್ಸೀವ್ ಮಾಡೋ ರೀತಿ ಇರ್ಬೋದು, ಅವ್ರ ಬರವಣಿಗೆ ಇರ್ಬೋದು, ಆ ಥರ ಥಾಟ್ಸ್ ಎಲ್ಲರಿಗೂ ಬರಲ್ಲ. ನಾನು ನನ್ನ ಜರ್ನಿ ಶುರು ಮಾಡಿದ್ದೆ ನನ್ನ ಫೇವ್ರೇಟ್ ಹೀರೋ, ನನ್ನ ಫೇವ್ರೇಟ್ ಡೈರೆಕ್ಟರ್ ಇಬ್ರು ಸೇರಿಸಿ ಒಂದು ಸಿನಿಮಾ ಮಾಡಬೇಕಂತ. ಅವ್ರ ಜೊತೆನೂ ಕಳೆದ 4 ವರ್ಷಗಳಿಂದ ಟ್ರಾವೆಲ್ ಮಾಡಿದ್ದೀನಿ, ತುಂಬ ಕಲ್ತಿದ್ದೀನಿ ಅವರಿಂದ. ಒಂದು ವಿಷಯ ಶೇರ್ ಮಾಡಬೇಕು. ಲಾಸ್ಟ್ 4 ಇಯರ್ಸಲ್ಲಿ ಅವ್ರಿಗೆ ಹಿಂದಿ, ತಮಿಳ್, ತೆಲುಗು ಎಲ್ಲ ಇಂಡಸ್ಟ್ರಿಗಳಿಂದ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಂದ ತುಂಬ ಆಫರ್ಗಳು ಬಂದಿದೆ. ಬಟ್ ಅವ್ರು ನನ್ನ ಜೊತೆ ಸಿನಿಮಾ ಮಾಡಿದ್ರು. ಸೊ ಆ ವಿಷಯಕ್ಕೆ ಪರ್ಸ್ನಲ್ ಆಗಿ ಯಾವತ್ತೂ ಥ್ಯಾಂಕ್ಸ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಿಕ್ಕಿದ್ದು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಸಿನಿಮಾ ಅಂದರೆ ಹುಚ್ಚು. ನಾನು ನನ್ನ ಸಿನಿಮಾಗೆ ನನ್ನಿಂದ ಏನೇನು ಮಾಡೋಕ್ಕಾಗುತ್ತೋ ಎಲ್ಲ ಮಾಡಿದ್ದೀನಿ, ನನ್ನಿಂದ ಏನೇನು ಕೊಡೋಕ್ಕಾಗುತ್ತೋ ಎಲ್ಲ ಕೊಟ್ಟಿದ್ದೀನಿ. ನಮ್ಮ ಇಡೀ ಟೀಮ್ ಅಂದರೆ ನಾವು ಮಾತ್ರ ಅಲ್ಲ, ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು,
ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಮೇಕಪ್ ಡಿಪಾರ್ಟ್ಮೆಂಟ್, ನಾವೆಲ್ಲರೂ ತುಂಬ ಹಾನೆಸ್ಟ್ ಆಗಿ ತುಂಬ ಕಷ್ಟಪಟ್ಟು, ಅದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ನನ್ನ ಮೊದಲನೇ ಸಿನಿಮಾನ ನಾನು ಚಿಕ್ಕ ವಯಸ್ಸಿಂದ ಪ್ರತಿ ಸತಿ ಪಿಕ್ಚರ್ ನೋಡ್ಬೇಕಂದಾಗೆಲ್ಲ ಬೈದ್ ನನಗೆ 100 ರೂಪಾಯಿ ಕೊಟ್ಟು ಕಳಿಸ್ತಿದ್ದಿದ್ದು ನಮ್ಮ ಅಮ್ಮಂಗೆ. ಪ್ರತಿ ಹಂತದಲ್ಲೂ ನನ್ನ ಬ್ಯಾಕ್ ಬೋನ್ ಆಗಿರೋ ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ. ನಾನು ಮುಂದಿನ 40-50 ವರ್ಷ ಎಷ್ಟಿರುತ್ತೋ ಅಷ್ಟು ಈ ಫೀಲ್ಡಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನ 92 ವರ್ಷಗಳಿಂದ ಕಾಪಾಡ್ಕೊಬಂದಿರೋ ಪ್ರತಿಯೊಬ್ಬ ಟಿಕೆಟ್ ಪೇಯಿಂಗ್ ಆಡಿಯನ್ಸ್ಗೆ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲೆ, ನನ್ನ ಸಿನಿಮಾಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನರ್ವಸ್ ಆಗಿದ್ದಿದ್ದು ನೀವೇನ ಅನ್ನೋದು ನಮಗೆ ಡೌಟಿಲ್ಲ. ದಯವಿಟ್ಟು ಜೋರಾದ ಚಪ್ಪಾಳೆ ಟು ಅಮೇಝಿಂಗ್ ಪ್ರೊಡ್ಯೂಸರ್ ವೈಶಾಖ್ ಸರ್. ಥ್ಯಾಂಕ್ ಯು ಸೋ ಮಚ್. ಈ ರೀತಿಯಾದಂತಹ ಸಿನಿಮಾಗಳು ನಿಮ್ಮಂತಹ ನಿರ್ಮಾಪಕರಿಂದ ಮತ್ತಷ್ಟು ಬಂದರೆ ಕನ್ನಡಿಗರಿಗೆ ಮತ್ತಷ್ಟು ಖುಷಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಆ್ಯಂಡ್ ಮೀಡಿಯಾಗೆ ತುಂಬ ಥ್ಯಾಂಕ್ ಯು. ವೆರಿ ವೆಲ್. ವಾಟ್ ಅ ಸ್ಪೀಚ್ ವೈಶಾಖ್. ಐ ಮೀನ್ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆಲ್ಲ ನೀವೇ ಹೇಳ್ಬಿಟ್ರಿ. ಬಟ್ ತುಂಬ ಸಂತೋಷ ಆಗ್ತಿದೆ. ತುಂಬ ವರ್ಷದಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಒಂದು ಒಳ್ಳೆ ಕನ್ನಡ ಫಿಲ್ಮ್ ಮಾಡಬೇಕು ಅಂತ. ಸೊ ಈ ಫಿಲ್ಮ್ ನನಗೆ ಸಿಕ್ಕಿದ್ದು, ಐ ಫೀಲ್ ಇಟ್ಸ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಹೇಮಂತ್ ಅವ್ರದ್ದು ಬಿಗ್ಗೆಸ್ಟ್ ಫ್ಯಾನ್ ನಾನು. ನಾನು ಒಂದೊಂದು ಫಿಲ್ಮ್ ನೋಡಬೇಕಾದ್ರೂ ಓಕೆ ನಾನು ಯಾವತ್ತೂ ಅವ್ರನ್ನ ರೀಚ್ ಮಾಡಿಲ್ಲ. ಐ ಡಿಂಟ್ ರೀಚ್ ಔಟ್ ಟು ಯು ಆರ್ ಲೆಫ್ಟ್ ಅ ಟೆಕ್ಸ್ಟ್. ಥ್ಯಾಂಕ್ ಗಾಡ್ ಒಂದು ಫಿಲ್ಮ್ ನೋಡಿದ್ರು ಅವ್ರು ನಂದು. ಮೇ ಬಿ ಒಂದು ಸೀನ್ ಪ್ರಾಬಬ್ಲಿನೋ. ಐ ಆಮ್ ಸೋ ಬ್ಲೆಸ್ಡ್ ದಟ್ ಐ ಆಮ್ ಪಾರ್ಟ್ ಆಫ್ ಯೋರ್ ಫಿಲ್ಮ್. ಯಾವಾಗ ನಾನು ಇಲ್ಲಿ ಒಂದು 2-3 days ಶೂಟ್ ಮಾಡಿದಾಗೆಲ್ಲ ಐ ವಿಲ್ ಬಿ ಟೆಲ್ಲಿಂಗ್ ಹಿಮ್, ಯು ಕೀಪ್ ಮೋರ್, ಡೂ ಮೋರ್ ಸೀನ್ಸ್ ವಿತ್ ಮೀ, ವೈ ಆರ್ ಯು ಸೆಂಡಿಂಗ್ ಮೀ ಆಫ್ ಸೋ ಸೂನ್ ಅಂತ. ನಂಗೆ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಆಗ್ತಿರಲಿಲ್ಲ ಆ ಸೆಟ್ಟಿಂದ. ಸಚ್ ಅನ್ ಅಮೇಝಿಂಗ್ ಡೈರೆಕ್ಟರ್ ಯು ಆರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ಧನಂಜಯ ಅವರು, sorry, he is a brilliant performer. I mean, ಇವಾಗಷ್ಟೇ ಯಾರೋ ಹೇಳ್ತಿದ್ರು, ಆಗಿದ್ದಾರೆ ಸರ್, he looks like Rajnikant sir ಅಂತ. He does look like him, but what a brilliant performer. ಅವ್ರ ಜೊತೆ ಕೆಲಸ ಮಾಡಿದ್ದು ಇಟ್ಸ್ ಅ ರಿಯಲಿ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಆ್ಯಂಡ್ ಶಿವರಾಜ್ ಕುಮಾರ್ ಸರ್ ಜೊತೆ, I mean, I don't even know where to begin. Already one movie ನಾನು ವರ್ಕ್ ಮಾಡಿದ್ದೀನಿ ತಮಿಳಲ್ಲಿ. ಸೊ ಒಂದು ದಿವಸ ಐ ಥಿಂಕ್ ಒನ್ ಆಫ್ ದಿ ಈವೆಂಟಲ್ಲಿ, ಇಲ್ಲಿ ವಿಧಾನಸೌಧ ಅಲ್ಲಿ ಈವೆಂಟಲ್ಲಿ, ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ಲಿ ಐ ಮೆಟ್ ಸರ್. ದೆನ್ ವಿ ಆಲ್ ಸ್ಪೋಕ್. ಆವತ್ತು ನಾನು ಕನ್ನಡದಲ್ಲಿ ಮಾತಾಡಿದ್ದು ಎಲ್ಲರಿಗೂ ಶಾಕ್ ಆಗೋದು, ಓ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅಂತ. ಬಟ್ ಅದೇ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಪ್ರಾಜೆಕ್ಟ್ ಟು ಕಮ್. ಸೊ ಅದಕ್ಕೋಸ್ಕರ, ಐ ಮೀನ್, ಥ್ಯಾಂಕ್ ಗಾಡ್ ದಿಸ್ ಮೂವಿ ಹ್ಯಾಪನ್. ಸೊ ಸರ್ ಜೊತೆ ನನ್ನ ಫಸ್ಟ್ ಮೂವಿ ಮಾಡಿದ್ದು ಐ ವಿಲ್ ನೆವರ್ ಫರ್ಗೆಟ್. ಆ್ಯಂಡ್ ಈ ಸ್ಪೆಷಲ್ ಮೂವಿ, ಐ ಥಿಂಕ್ ಯು ಆಲ್ ಲವ್ ದಿಸ್ ಮೂವಿ ಫಾರ್ ಶೋರ್. ಆ್ಯಂಡ್ ಆಬ್ವಿಯಸ್ಲಿ ಅದಿತಿ ಜೊತೆ ಥರ್ಡ್ ಫಿಲ್ಮ್. ದಿಸ್ ಈಸ್ ದ ಥರ್ಡ್ ಫಿಲ್ಮ್ ದಟ್ ಐ ಆಮ್ ಡೂಯಿಂಗ್ ವಿತ್ ಅದಿತಿ. one Tamil, one Telugu and one Kannada. Nice pan-south movie. So she is a brilliant actor, and I'm so happy I'm working with you again. Advait, you killed it. What a visual, amazing visual. ನಾನು ನೋಡಿದೆ, ಲೈಕ್ ಫೋನಲ್ಲಿ ನೋಡಿದ್ದೆ, ಬಟ್ ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಲೈಕ್ ದಿಸ್. ಐ ನೆವರ್ ಎಕ್ಸ್ಪೆಕ್ಟೆಡ್. ಸೋ ಬ್ರಿಲಿಯಂಟ್, ಇಟ್ ಲುಕ್ಸ್ ಅಮೇಝಿಂಗ್. I mean, huge round of applause to you. And Charan, I've always been a big fan of your music, and I'm so happy that I'm waiting for what all you have. Teaser alle ಎಷ್ಟು ಚೆನ್ನಾಗಿತ್ತು music, and I hope you have a lot more in store. You're waiting for your BGMs. That's where I mean your forte, right? So ಥ್ಯಾಂಕ್ ಯು ಆಲ್ ಫಾರ್ ಕಮ್ಮಿಂಗ್. ನಿಮಗೆ ಎಲ್ರಿಗೂ ಟೀಸರ್ ಇಷ್ಟ ಆಯಿತು ಅಂತ ನಾನು ಅನ್ಕೊತಿದ್ದೀನಿ. ಟ್ರೈಲರ್ ಆ್ಯಂಡ್ ಮೂವಿ ಎಲ್ಲನೂ ಐ ಮೀನ್ ಫ್ರಮ್ ನೌ ಆನ್ ಇಟ್ ವಿಲ್ ಬಿ ಅ
it will be banging, so stay tuned. Thank you for always supporting. Keep supporting and let's cheer up for Kannada cinema. I hope we do a lot of amazing films from now on. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮೋಹನ್ ಅವರೇ. ಇದೀಗ ಕ್ಯಾಮ್ರಾ ಹಿಂದಿದ್ದಂತಹ ಮೆಜಿಷಿಯನ್ ಅನ್ನು ಕರೆಯುವಂತಹ ಸಮಯ. ನಂಗೆ ಗೊತ್ತಾಯ್ತು ಅದು ಅಟ್ಲೀಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಂದು ಮಹತ್ತರವಾದ ಕನಸು ಅಂತಂದರೆ ಯಾವತ್ತಾರು ಅಂದರೆ ಶಿವಣ್ಣ ಸರ್ ಜೊತೆ ನಾವು ಶೂಟಿಂಗ್ ಮಾಡಬೇಕು ಅಂತ. ನಾನು ಇದು ನನ್ನ 19ನೇ ಸಿನಿಮಾ. ಪ್ರತಿ ಸಿನಿಮಾಲು ಯಾವಾಗಾರು ಒಂದಿನ ಶಿವಣ್ಣನ ಶೂಟ್ ಮಾಡ್ತೀನಿ, ಯಾವತ್ತಾರು ಒಂದಿನ ಶಿವಣ್ಣನ ಶೂಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಈ ಸಲ ಆಯಿತು. ಅಂದರೆ ನಮಗೆ ಶುರುವಾಗಿದ್ದ ಜರ್ನಿ ಮಧ್ಯದಲ್ಲಿ ಒಂದು ಸಲ ನಿಂತೋಯ್ತು. ಹಾಗಾಗಿ ಮತ್ತಿನ್ನು ಯಾವಾಗಲೂ ಅಂತ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ವೈಶಾಖ್, ಥ್ಯಾಂಕ್ ಯು ಹೇಮಂತ್. ಶಿವಣ್ಣ ಅಂದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟೆ. ಸರ್ ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಸರ್. ಇಟ್ಸ್ ಅ ಬಿಗ್ ಫ್ಯಾನ್ ಮೂಮೆಂಟ್ ನನಗೆ ಅಣ್ಣನ ಫಸ್ಟ್ ಟೈಮು ಸೆಟ್ಟಲ್ಲಿ ನೋಡಿದಾಗ. ಸೊ ಆ ಜರ್ನಿ ಶುರುವಾಯಿತು. ಜೊತೆಗೆ ಧನು ಸರ್ ಅಂತೂ ಹಲವಾರು ಸಲ ಇನ್ನೇನು ಶುರುವಾಗ್ತಿದೆ ಇನ್ನೇನು ಆಗ್ತಿದೆ ಅಂದೊಂದೊಂದೊಂದು ಏನೇನೋ ಅಡ್ಗಾಲಾಗಿ ಆಗ್ತಾ ಇರಲಿಲ್ಲ. ಈಗ ಮತ್ತೆ ಧನು ಸರ್ ಜೊತೆ ಶೂಟಿಂಗ್ ಮಾಡೋ ಹಂಗಾಯಿತು. ಐ ಹ್ಯಾವ್ ಥರೋಲಿ ಎಂಜಾಯ್ಡ್ ದಿಸ್ ಎಂಟೈರ್ ಪ್ರೋಸೆಸ್. ಪ್ರಿಯಾಂಕಾ ಅವರು ಅಷ್ಟೇ, ಮೊದಲನೇ ಸಲ ನಾನು ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿದಾಗ ಸುಮಾರು ಟಂಗ್ ಇನ್ ದ ಚೀಕ್ ಹ್ಯೂಮರ್ ಮಾಡಿದ್ದಾರೆ, ಬೇರೆ ಒಂದಷ್ಟು ಮೆಲೋಡ್ರಾಮಾ ಮಾಡಿದ್ದಾರೆ. ನನಗೆ ಅವ್ರು ಅಷ್ಟು ಒಳ್ಳೆ ಪರ್ಫಾರ್ಮರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಫಸ್ಟ್ ಡೇ ಅವ್ರು ಬಂದು ಒಂದು ಅದ್ಭುತವಾದ ಶಾರ್ಟಲ್ಲಿ ಪರ್ಫಾರ್ಮ್ ಮಾಡಿದಾಗ ಐ ಇಮಿಡಿಯೇಟ್ಲಿ ಟರ್ನ್ ಟು ಹೇಮಂತ್ ಹಿಂಗೆ ನೋಡಿದೆ. ಹೇಮಂತ್ ಓದೋದು ಹಾಗೆ ಕಣ್ಣು ಬಿಟ್ಕೊಂಡು ನೋಡ್ತಾರೋ, ನಾನು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ವಿ ವರ್ ಫ್ಲೋರ್ಡ್ ಲುಕಿಂಗ್ ಎಟ್ ಯುವರ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅದಿತಿ ಜೊತೆ ಐ ಡೋಂಟ್ ನೋ ವಾಟ್ ಟು ಸೇ, ಬಿಕಾಸ್ ಅದಿತಿ ಹ್ಯಾಸ್ ಬೀನ್ ಮೋರ್ ಆಫ್ ಅ friend, confidante on set to all of us, an absolute sweetheart. Thank you so much. And ಅವರ ಸುಮಾರು ಮೊಮೆಂಟ್ಸ್ಗಳಲ್ಲಂತೂ ಮಾತೇ ಇಲ್ಲದೇ ಇರೋ ಮೊಮೆಂಟ್ಗಳಲ್ಲಿ ಅವ್ರಿಗೆ ಫ್ರೇಮ್ ಮಾಡೋದು ವಾಸ್ ಅನ್ ಅಬ್ಸಲ್ಯೂಟ್ ಡಿಲೈಟ್ ಫಾರ್ ಮಿ. ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲನೂ ಸಾಧ್ಯ ಆಗಿದ್ದು ಎಲ್ಲ ಒಂದು ಇದಕ್ಕೂ ಒಂದು ಪ್ರೀತಿಗೊಂದು ಹುಚ್ಚುತನ ಇರುತ್ತಲ್ಲ, ಆ ಹುಚ್ಚು ಯಾರಿಗೋ ಒಬ್ರಿಗೆ ಹಿಡಿದಿರ್ಬೇಕು ಯಾವಾಗಲೂ, ಇಲ್ಲಾಂದರೆ ಪ್ರೀತಿಗೆ ಅರ್ಥ ಇಲ್ವಲ್ಲ. ಸೊ ಆ ಹುಚ್ಚು ಹಿಡಿದಿದ್ದು ವೈಶಾಖಿಗೆ. ಈ ಥರ ಒಂದು ಅದ್ಭುತವಾದ ಕನಸನ್ನು ನಮ್ಮ ಕನಸನ್ನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೈಶಾಖ್. ಆದರೆ ಹಿ ಹ್ಯಾಸ್ ಬೀನ್ ಪ್ರತಿ ಸಲನೂ ಪ್ರತಿ ಶೆಡ್ಯೂಲಲ್ಲಿ ಇನ್ನೇನೋ ಆಗುವಾಗ ಒಂದು ಡಿಸ್ಕಷನ್ ಆಗುವು, ಒಂದು ಮಾತುಕತೆ ಆಗುವು, ಎಲ್ಲವಕ್ಕೂ ಒಂದು ಸಣ್ಣದಕ್ಕೂ ಒಂದು ಸಣ್ಣ ಮಗುನ ಎಲ್ಲೋ ಹಿಂಗೆ ಬಿಟ್ಟರೆ ಓಡಾಡ್ಕೊಂಡು ಏನೇನು ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ಳುತ್ತೋ ಮಗು. ಅಷ್ಟು ಆಸಕ್ತಿಯಿಂದ ಪ್ರತಿಯೊಂದು ದಿನ ಪ್ರತಿ ಕ್ಷಣನೂ ನಮ್ಮ ಜೊತೆ ಕಳೆದಿದ್ದಾರೆ ವೈಶಾಖ್ ಅವರು. ಐ ಥಿಂಕ್ ಆ ಇನೋಸೆನ್ಸ್ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು ನೋಡೋದಕ್ಕೆ. ಥ್ಯಾಂಕ್ ಯು ವೈಶಾಖ್. ದೆನ್ ವಿಶ್ವಾಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಸುಮಾರು ವರ್ಷಗಳಿಂದ ಸಿನಿಮಾ ಮಾಡಬೇಕು ಜೊತೆಗೆ ಅಂದ್ಕೊಂಡು ಆಗಿರಲಿಲ್ಲ. 1-2 ಸಿನಿಮಾ ಮಾಡಿದ್ವಿ ಮಧ್ಯದಲ್ಲಿ. ಅದಾದಮೇಲೆ ಫೈನಲ್ ಆಗಿ ಒಂದು ಫುಲ್ ಫ್ಲೆಜ್ಡಾದ ಒಂದು ಸಿನಿಮಾ ಇವಾಗಲೇ ನಮಗೆ ಸಿಕ್ಕಿದ್ದು. ಈ ಸಿನಿಮಾದ ಪ್ರಪಂಚ ನೀವು ನೋಡಿದ್ದೀರಾ. ಪ್ರಪಂಚ ಕಟ್ಟಿದ್ರಲ್ಲಿ ಬಹುಮುಖ್ಯ ಪಾತ್ರರಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನಮಸ್ಕಾರ. ತುಂಬ ಧನ್ಯವಾದಗಳು ಈ ಇವೆಂಟ್ಗೆ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಹೇಮಂತ್ ರಾವ್ ಆ್ಯಂಡ್ ಟೀಮ್ ಅದರಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳೋದು ನಂಗೆ ತುಂಬ ಹೆಮ್ಮೆ. ಥ್ಯಾಂಕ್ ಯು ಹೇಮಂತ್. ಈ ಚಿತ್ರ ತುಂಬ ಸ್ಪೆಷಲ್ ಏನಕ್ಕಂತ ಹೇಳಿದ್ರೆ, ನನಗೆ ಡಾಕ್ಟರ್ ಶಿವರಾಜ್ಕುಮಾರ್ ಸರ್ ಒಟ್ಟಿಗೆ ವರ್ಕ್ ಮಾಡಲಿಕ್ಕೆ ಒಂದು ಮರು ಅವಕಾಶ ಸಿಕ್ಕಿದೆ. ಧನಂಜಯ್ ಸರ್ ಒಟ್ಟಿಗೆ ವರ್ಕ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಪ್ರಿಯಾಂಕಾ ಮೋಹನ್ ಮ್ಯಾಮ್, ಅದಿತಿ ಮ್ಯಾಮ್, ಆ್ಯಂಡ್ ನನ್ನ ಅಚ್ಚುಮೆಚ್ಚಿನ ಅದ್ವೈತ್, ವಿಶ್ವಾಸ್, ಇಂಚರ. So I'm very, very lucky to be part of this wonderful team, and I consider very fortunate. And sir, ನಮ್ಮ producer Vaishak sir, your passion towards cinema is very inspiring. And I'm very lucky to have you as a producer. Thank you so much, sir. And thank you ಎಲ್ಲರಿಗೆ. ಥ್ಯಾಂಕ್ ಯು ಸೋ ಮಚ್ ಚರಣ್ ರಾಜ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಿನದಾಗಿ ತಮಿಳುನಾಡು
ಸ್ಟೇಟ್ ಅವಾರ್ಡನ್ನು ಪಡೆದಿರುವಂತಹ ಅಮೇಝಿಂಗ್ ಟ್ಯಾಲೆಂಟೆಡ್ ನಟಿಯವರು. ಅರುವಿ ಸಿನಿಮಾದ ಮೂಲಕ ಎಲ್ಲ ಭಾಷೆಗಳ ಪ್ರೇಕ್ಷಕರನ್ನು ಒಂದು ರೀತಿ ಹಿಡಿತಕ್ಕೆ ತಗೊಂಡ್ಬಿಟ್ರು ಅಂತ ಅನಿಸುತ್ತೆ. ಬಹಳಷ್ಟು ಪ್ರತಿಭಾನ್ವಿತೆ, ಅಷ್ಟೇ ಅಲ್ಲ ಯಾವುದೇ ಪಾತ್ರವನ್ನು ಕೊಟ್ಟರು ಅಷ್ಟೇ ಅದ್ಭುತವಾಗಿ ನಟಿಸುವಂತಹ ಕಲಾವಿದೆ ಕೂಡ ಹೌದು. ನಾವು ಐ ರಿಕ್ವೆಸ್ಟ್ ಅದಿತಿ ಬಾಲನ್ ಮ್ಯಾಮ್ ಟು ಸೇ ಫೇವರ್ ವರ್ಡ್ಸ್ ಅಬೌಟ್ ಅವರ್ ಮೂವಿ. And once again, welcome to Nama Karnataka. A warm welcome to you to Sandalwood, ma'am. ಎಲ್ಲರಿಗೂ ನಮಸ್ಕಾರ. Sit down. First of all, I have to speak about the producer because every time I'm on set, I can see this little child waiting to see how the project is going to come, and that's Vishwas, Dr. Vaishak. Sorry, I'm so sorry, I'm nervous. So, it's amazing to see him on set. Every day he'll be there watching what's happening, and thank you for having me on this project. I'm a huge fan of Hemant's work. Like, I cannot explain how big a fan I am. And the combination of Advait, Hemant and Charan, it's almost like every time I come for shoot, when I'm traveling in the flight, I have to listen to Sapta songs at least once. It's like every time I come, I listen to A and B once, and when I go back. So I'm like a huge fan of this entire combo. And I am so grateful that I'm a part of a project with all of them, and it happens to be my first Kannada film. Shivraj Kumar sir, I have no words to explain my feeling. I'm feeling very to be a part of your project as my first Kannada project. I think I'm extremely blessed. I'm very, very grateful for being a part of this. This is the first film in which I'm working with like multiple sets. So every time I go, one day there'll be one set, and then the next day there'll be another set, and I'm like, how is this happening? So Vishwas, thank you so much. I know how much work you've put in this project, and it's seen in the teaser. Thank you so much for this beautiful set work that you've done. And my darling Inshara. Every time she brings a sari to wear, I'm like, can I take this home? Can I take this home? She's done an amazing job, and like everyone said, I think it's every department and every team has put in so much work. And yeah, I hope you all come to the theatre and watch the film, please. Thank you so much. Thank you, ma'am. Thank you so much once again. ಅಥವಾ ಶೂಟಿನ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಮುಂದಿನ ದಿನ ಬರೋದಾಗಲಿ ಅದರಲ್ಲಿ ಇನ್ವಾಲ್ವ್ ಆಗೋದಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಇತ್ತು. ಆ್ಯಂಡ್ ಅವರ ಬೆಂಬಲ ಮತ್ತು ಪ್ರೋತ್ಸಾಹ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ವೈಶಾಖ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಈ ನಾವು ಮಾಡಿರೋ ಪ್ರಪಂಚ, ನಾವು ಕಟ್ಟಿರೋ ಜಾಗಗಳನ್ನ ತೋರಿಸೋದ್ರಲ್ಲಿ ನನ್ನ ಗೆಳೆಯ ಪ್ಲಸ್ ಸಹೋದ್ಯೋಗಿ ಅದ್ವೈತವನ್ನ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಅಂದರೆ ನಾವು ಜಾಗನ ಎಷ್ಟು ಕಟ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಟ್ಟಿರೋ ಜಾಗನ ಎಷ್ಟು ದೊಡ್ಡದಾಗಿ ತೋರಿಸ್ತೀವಿ ಅಥವಾ ಕಟ್ಟಿರೋ ಸ್ಪೇಸ್ಗಳನ್ನ ಎಷ್ಟು ವಿಭಿನ್ನವಾಗಿ ತೋರಿಸ್ತೀವಿ ಅನ್ನೋದು ಕೂಡ ತುಂಬ ದೊಡ್ಡ ವಿಷಯ. ಆ ವಿಷಯದಲ್ಲಿ ನಾವು ಕಟ್ಟಿರೋ ವಿಸ್ತಾರತೆನ ಇನ್ನೂ ವಿಸ್ತಾರವಾಗಿ ತೋರಿಸಿ ಅದರಲ್ಲಿರೋ ಇನ್ನೂ ಗ್ರ್ಯಾಂಡಿಯರ್ ಆಗಿ ತೋರಿಸೋದ್ರಲ್ಲಿ ಅದ್ವೈತ ಅವರ ಭಾಗ ತುಂಬ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅದ್ವೈತ ಫಾರ್ ದ ಫಿಲ್ಮ್. ಆ್ಯಂಡ್ ಸ್ಪೆಷಲಿ ಲೈಕ್ ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ. ನೆಕ್ಸ್ಟ್ ಧನುಷ್ ಸರ್ ಜೊತೆ 4 ಸಿನಿಮಾ ಮಾಡಿದ್ದೀನಿ, ಬಟ್ ಇದೊಂದು ಭಾಳ ವಿಶಿಷ್ಟವಾಗಿರೋ ಸಿನಿಮಾ. ಇದರ ಸ್ಕೇಲು ಎಲ್ಲವೂ ಬೇರೆ ಥರ ಇದೆ, ಮತ್ತು ಧನುಷ್ ಸರ್ ಅಭಿನಯನೂ ತುಂಬ ಬೇರೆ ಥರನೇ ಇದೆ. ಸೊ ಡೆಫಿನೆಟ್ಲಿ ಅವ್ರದ್ದು ಇಟ್ ವಿಲ್ ಬಿ ಲೈಕ್ ರಿಮಾರ್ಕಬಲ್ ಪರ್ಫಾರ್ಮೆನ್ಸ್ ದಿಸ್ ಫಿಲ್ಮ್. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ ಯು, ಆ್ಯಂಡ್ ಅದಿತಿ ಮ್ಯಾಮ್ ಥ್ಯಾಂಕ್ ಯು, ಚರಣ್ ರಾಜ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಶ್ವಾಸ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಒಂದು 14-15 ವರ್ಷದ ಹಿಂದೆ ನಾನು ಮೊದಲನೇ ಸಿನಿಮಾ ಮಾಡೋಕ್ಕೆ ಹೊರಟಾಗ ಪ್ರೊಡ್ಯೂಸರ್ಗೆ ಎಷ್ಟು ಹುಡುಕಾಡಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಅಂದರೆ ಸದಾಶಿವನಗರ ಕಡೆ, ಜಯನಗರ ಕಡೆ ಹೋಗಿ ದೊಡ್ಡ ಮನೆ ಇದೆ, ಇವ್ರ ಹತ್ರ ಮೋಸ್ಟ್ಲಿ ಶ್ರೀಮಂತರು ಇರ್ತಾರೆ, ಬಹುಶಃ ಇವ್ರ ಹತ್ರ ಹೋಗಿ ಕೇಳಿದ್ರೆ ಸಿನಿಮಾ ಮಾಡ್ಬೋದು ಅನ್ನಷ್ಟು ಡೆಸ್ಪ್ರೇಷನ್ ಇತ್ತು. ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ಸಿನಿಮಾ ಇಂಡಸ್ಟ್ರಿ, ಆ ಥರ ಏನಿಲ್ಲ. ಸೊ ನನಗೆ ಅಷ್ಟು ವರ್ಷ, ಆಲ್ಮೋಸ್ಟ್ 10 ವರ್ಷ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ, ಕರೆಕ್ಟ್ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ. ಫೈನಲಿ ಗೋಧಿ ಬಣ್ಣ ಮಾಡಬೇಕಾದ್ರೆ ನಾನೇ ಅಪ್ಪನ ಸಹಾಯದಿಂದ ತೊಗೊಂಡು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು.
ಇನ್ನೊಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು. ನನ್ನ ಕೆರಿಯರ್ ಅದರಿಂದ ಕಟ್ಕೊಂಡೆ. ಬಟ್ ನಾನು ಅಷ್ಟು ವರ್ಷ ಓಡಾಡಿದ್ದಕ್ಕೆ ಅಲ್ಟಿಮೇಟ್ಲಿ ಅಂತ ಒಂದು ಅದ್ಭುತವಾದ ಪ್ರೊಡ್ಯೂಸರ್ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಬಿಕಾಸ್ ಅದು ಈಗ ಹೇಳ್ದಂಗೆ ಇದೊಂದು ಹುಚ್ಚತನ. ನಾವು ಕೆಲಸ ನಮ್ಮ ಇಡೀ ಕೆಲಸಕ್ಕೆ ಆ್ಯಕ್ಚುಲಿ ಅರ್ಥ ಇಲ್ಲ. ನಮ್ಮ ಕೆಲಸ ಇಲ್ಲದೆ ಜೀವನ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಡಾಕ್ಟರ್ಸ್, ಟೀಚರ್ಸ್, ದಟ್ ಈಸ್ ಅ ಪ್ರೊಫೆಷನ್ ದಟ್ ಈಸ್ ವ್ಯಾಲ್ಯೂಬಲ್ ಟು ದ ವರ್ಲ್ಡ್. ಬಟ್ ನಮ್ಮ ಕತೆಗಳಲ್ಲಿ ಅಂದರೆ ಆರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಮೆಡಿಸಿನ್ ಈಸ್ ವಾಟ್ ಐ ಬಿಲೀವ್. ಆ್ಯಂಡ್ ಸಿನಿಮಾ ಈಸ್ both. It mixes art, it mixes commerce, it mixes photography, music, performance. It's an amalgamation of so many beautiful art forms. Every day is a privilege to make a film for me. ನಟರಾಕ್ಷಸ ಡಾಲಿ ಧನಂಜಯ್ ಸರ್, ಇದೀಗ ನಿಮ್ಮ ಮಾತುಗಳನ್ನು ಕೇಳೋಣ. ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಶುರು ಮಾಡಬೇಕು ಗೊತ್ತಿಲ್ಲ, ಭಾಳ ಚೆನ್ನಾಗಿ ಎಲ್ಲ ಮಾತಾಡಿದ್ರು. ನನಗೆ ಫಸ್ಟು ವೈಶಾಖ್ನ ಸ್ಯಾಂಡಲ್ವುಡ್ಗೆ ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೀಟ್ ಮಾಡಿದಾಗ ಅನಿಸಿದ್ದು, ಯಾವಾಗಲೂ ಅನಿಸೋದು ಅಂದರೆ ಯಾವುದೇ ಕೆಲಸ ಆದ್ರೂ ಕಲ್ತು ಬರಬೇಕು ಅಂತ. ನಿರ್ಮಾಪಕ ಆಗಿನೂ ಕೂಡ ಸಿನಿಮಾನ ಪ್ರೀತಿಸಿ, ಸಿನಿಮಾನ ಜೀವಿಸಿ, ಸಿನಿಮಾನ ಕಲಿತು ವೈಶಾಖ್ ಬಂದಿರೋದು. ಮೊದಲನೇ ಸರಿ ನಿರ್ಮಾಣ ಮಾಡ್ತಿರ್ಬೋದು, ಬಟ್ ಆದರೆ ಅದನ್ನು ಕಲಿತು ಬಂದಿರೋದು. ಭಾಳ ಅದ್ಭುತವಾಗಿ ಅವ್ರಿಗೆ ಯಾವ ನಿರ್ದೇಶಕರನ್ನ ಜೊತೆ ನಾನು ಕೆಲಸ ಮಾಡಬೇಕು, ಯಾವ ಕತೆ ಜೊತೆ ಕೆಲಸ ಮಾಡಬೇಕು ಆ್ಯಂಡ್ ಹೆಂಗೆ ಮಾಡಬೇಕು ಎಲ್ಲದನ್ನು ಭಾಳ ಒಂದು ದೊಡ್ಡ ವಿಷನ್ ಇಟ್ಕೊಂಡು ಬಂದಿರುವಂಥ ನಿರ್ಮಾಪಕ. ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ನಿರ್ಮಾಪಕನಾಗಿ ದೊಡ್ಡ ಶಕ್ತಿಯಾಗೋ ಕೆಪಾಸಿಟಿ ವೈಶಾಖಗಿದೆ, ಪೊಟೆನ್ಷಿಯಲ್ಲು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನು ಈ ಸಿನಿಮಾದು ಇದು ನಂದು ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ. ಈ ಒಂದು 100 ನಾಟಕಗಳು ನಡೀತಾ ಇರ್ತವೆ. ಈ ಒಂದೊಂದು ಕಂಪ್ನಿ ಒಂದಿಷ್ಟು ನಾಟಕಗಳು ಹಾಕೊಂಡಿರ್ತಾರೆ. ಅದರಲ್ಲಿ ಒಬ್ಬ ಕಲಾವಿದ ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ಮಾಡೋಣ, ಈ ಕಂಪ್ನಿಲಿ ಮಾಡಲ್ಲ. ಓಕೆ, ಇರೋ ಒಂದಿಷ್ಟು ಚೆನ್ನಾಗಾಗ್ತಾಯಿದೆ, ಒಂದಿಷ್ಟು ಚೆನ್ನಾಗಾಗ್ತಾಯಿಲ್ಲ, ಇರೋ ಮಧ್ಯಾಹ್ನ ಅವನೇ ಒಂದು ಕಂಪ್ನಿ ಹಾಕೊಂಡ್ಬಿಡೋಣ, ಕಂಪ್ನಿ ಹಾಕೊಂಡು ಇರೋ ಅಲ್ಲಿ ಈ ನಿರ್ದೇಶಕನ ಜೊತೆ ಮಾಡೋಣ, ಈ ನಿರ್ದೇಶಕನ ಜೊತೆ ಮಾಡೋಣ. ಈ ಥರದೊಂದು ಎಲ್ಲ ಹುಡುಕಾಟದ ಮಧ್ಯ ಈ ಒಂದೊಂದು ಸರಿ ಇಣಕಿ ಇಲ್ಲಾವುದೋ ಒಂದು ಬೇರೆ ಥರದ್ದು ಒಂದು ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ, ಇಲ್ಲಾವುದೋ ಒಂದು ಬೇರೆ ಥರದ ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ ಅಂತ. ಆಮೇಲೆ ಗೊತ್ತಾ, ಓ ಇದು ಯಾವುದೋ ದೊಡ್ಡ ಆಟ ಇದು, ಇವರು ಈ ನಿರ್ದೇಶಕರು ಸಿಗೋದಿಲ್ಲ, ಇವರು ಹಂಗೆ ದಾಟ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ 100 ಕೋಟಿ ವ್ಯಾಪಾರ ಇರಬೇಕು, ಇದಾಗಲ್ಲ. ಓ ಇದು ದೊಡ್ಡ ಆಟ, ಈ ಪೀಸು ಓ ಇದು ಹೋಯ್ತು ಮುಂದಕ್ಕೆ ಅಂತ. ಇದ್ರ ಮಧ್ಯ ಇದೊಂದು ಪೀಸ್ ಯಾವುದೋ ಇದೇನೋ ಬೇರೆ ಥರ ಮಾಡ್ತಾ ಇದೆ, ಈ ಪೀಸ್ ಯಾಕೋ ನನಗೆ ಕರೀತಾ ಇಲ್ವಲ್ಲ ಅಂತ. ನಾನು ಸಿನಿಮಾ ನೋಡ್ಕೊಂಬರೋದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ, ಈ ಮನುಷ್ಯ ಯಾಕೆ ನನ್ನ ಕರೀತಾ ಇಲ್ವಲ್ಲ, ಈ ಕಂಪ್ನಿಲಿ ಯಾಕೆ ನನ್ನ ಕರೀತಾ ಇಲ್ವಲ್ಲ ಅಂತ. ಹಿಂಗೆ ಕೂತ್ಕೊಂಡು ಒಂದಿನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಹೇಮಂತು ಸಿನಿಮಾ ಮಾಡೋಕ್ಕೆ ನಾನು ಕರಿಬೇಕಲ್ಲ ಇವಾಗ ಅಂತ ನಾನು ಮಾತಾಡ್ಕೊಂಬಂದು 1 ವಾರಕ್ಕೆ ಹೇಮಂತಿಂದ ಮೆಸೇಜ್ ಬಂತು, ಇದನ್ನು ಮೀಟ್ ಮಾಡಬೇಕು ಅಂತ. ಬಾ ಈ ಕಂಪ್ನಿಲೂ ಕರೆದ್ರು, ಇಲ್ಲೇನೋ ಬೇರೆ ಥರ ಮಾಡ್ತಾ ಇದ್ದಾರೆ, ಇರೋ ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ಭಾಳ ಖುಷಿಯಾಗಿ, ಅಂದರೆ ನನ್ಗೆ ಹೇಮಂತ್ ಬಂದಾಗ ಅಷ್ಟೇ ಎಲ್ಲಿ ಇವರು ದಾಟ್ಕೊಂಡು ಬೇರೆ ಕಡೆ ಹೊರಟೋಗ್ಬಿಡ್ತಾರೋ ಅನ್ನಿಸ್ತಾ ಇತ್ತು. ಎಲ್ಲ ಒಂದು ಕಡೆ ಕನ್ನಡದ ಮೇಲೆ ಹೇಮಂತಿಗೆ ಎಷ್ಟು ಪ್ರೀತಿ ಅಂದರೆ, ಬಾಯಲ್ಲಿ ನಿನ್ನಂಗೆ ಒಬ್ಬ ಇದ್ದಾನೆ ಕಂದ, ಅವನಿಗೂ ಹಸಿವು ಜಾಸ್ತಿ, ಊಟ ಹಾಕ್ಬಿಟ್ಟು ಆಮೇಲೆ ಹೋಗುವಂತೆ ಅಂತ ಕರ್ಕೊಂಡ್ಬಂದು ಬಿಟ್ಟಂಗೆ ಅದು ಹೇಮಂತ್ರವನ್ನ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ಆ್ಯಂಡ್ ಈವನ್ ಅದಿತಿ ಬಾಲನ್, ನಾನು ಅವ್ರದ್ದು ಅರವಿ ಸಿನಿಮಾ ನೋಡಿ ಭಾಳ ಅವ್ರಿಗೆ ಸೈಮಾದಲ್ಲಿ ಆ್ಯಕ್ಚುಲಿ 2017 ಟಗರು 2018 ರಿಲೀಸ್ ಆಗಿದ್ದಲ್ಲ, 19 ಸೈಮಾ ಅವಾರ್ಡ್ಸಲ್ಲೋ ಫಿಲ್ಮ್ ಫೇರಲ್ಲೋ ಸಿಕ್ಕಿದಾಗ ಅವ್ರಿಗೂ ಅವಾರ್ಡ್ ಬಂದಿತ್ತು ಅರವಿಗೆ. ಅದನ್ನ ಆವಾಗ ನಾನು ಹುಡ್ಕೊಂಡೋಗಿ ವಿಶ್ ಮಾಡಿದ್ದೆ, ಭಾಳ ಚೆನ್ನಾಗಿತ್ತು ಸಿನಿಮಾ, ಭಾಳ ಚೆನ್ನಾಗಿ ಮಾಡಿದ್ರಿ ಅಂತ. ಅವರು ಈ ಸಿನಿಮಾಗೆ ಅವ್ರು ಬರ್ತಾರೆ ಅಂದಾಗಲೂ ನಾನು ಇದೇನಿದು ಹಿಂಗೆ ಬರ್ತಾ ಇದಾರಲ್ಲ ಎಲ್ಲ ಅಂತ. ಇನ್ನೊಂದು ಕಡೆ ಪ್ರಿಯಾಂಕಾ ಅವ್ರು ಕನ್ನಡ ಮಾತಾಡೋದು ನೋಡಿ, ಓಕೆ ಈ ಕನ್ನಡದ ಹುಡುಗಿ ಇದ್ಯಾಕೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ, ಕೇಳಬೇಕಲ್ಲ ಅಂದರೆ ಅವ್ರು ಬಂದು ಕೂತ್ರು. ಹಿಂಗೆ ಒಳ್ಳೆ ಟೀಮ್. ಇನ್ನು ಈ ಕಡೆ ಅದ್ವೈತು, ವಿಶ್ವ ಅಂದರೆ ನೀವು ಎಷ್ಟೇ ದೊಡ್ಡವರಾಗಿ ನೀವೇನೇ ಮಾಡಿ ಎಲ್ಲಿಗೆ ಹೋಗಿ, ಬಟ್ ಆ ಒಳಗಿರೋ ಮಗುನ ಹಂಗೆ ಉಳಿಸ್ಕೊಂಡ್ರೆ ಅದು 100 ಜನ ಬಂದು ಕೈ ಹಿಡ್ದು ಎಲ್ಲೆಲ್ಗೋ ಕರ್ಕೊಂಡು ಹೋಗ್ತಾರೆ, ಮಗು ಥರ ಆಡಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಶಿವಣ್ಣಗಿಂತ ಎಕ್ಸಾಂಪಲ್ ಯಾರೂ ಇಲ್ಲ. ಆ ಥರ ಅವ್ರು ಹಾಕೊಟ್ಟಿರೋ ದಾರಿ ಅದು. ಆ ಇನ್ನೋಸೆನ್ಸ್ ಉಳಿಸ್ಕೊಂಡ್ರೇನೆ ಮೋಸ್ಟ್ಲಿ ಎಲ್ಲ ಥರದ ಪಾತ್ರಗಳನ್ನು ಮಾಡೋಕ್ಕಾಗೋದು. ಹಂಗೆ ವಲ್ನರೇಬಲ್ ಆಗಿ ಇದ್ರೇನೆ
ಸೋಲು ಗೆಲುವು ಇನ್ನೊಂದು ಅದೆಲ್ಲ ಸೆಕೆಂಡ್ರಿ. ಬಟ್ ಆರ್ಟಿಸ್ಟ್ಗಳಾಗಿ ಆ ವಲ್ನರಬಿಲಿಟಿ ಇರಬೇಕು, ಆ ಇನ್ನೋಸೆನ್ಸ್ ಇರಬೇಕು, ಎಲ್ಲದಕ್ಕೂ ಒಟ್ಕೋಬೇಕು, ಆ ಥರ. ಅದಕ್ಕೇನೆ ಅವರು ಎಂತೆಂಥ ಚಾಲೆಂಜಸ್ನೆಲ್ಲ ಗೆದ್ದು ಬಂದು ಇನ್ಸ್ಪಿರೇಷನ್ ಆಗಿ ಶಿವಣ್ಣ ಕೂತಿರೋದು. ಲವ್ ಯು ಅಣ್ಣ, ಥ್ಯಾಂಕ್ಸ್ ಎಲ್ರಿಗೂ. ಸಿನಿಮಾ ಇದು ಟೀಸರ್ ಅಷ್ಟೇ, ಬಟ್ ಸಿನಿಮಾ ಬಹಳಷ್ಟು ಸರ್ಪ್ರೈಸ್ಗಳಿರುತ್ತೆ. ಅದು ನಿಮ್ಗೆ ಇನ್ನೂ ಮುಂದೆ ಸಿನಿಮಾದ ವಿಷಯಗಳಿನ್ನೂ ಬರ್ತಾ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅದ್ವೈತ್, ವಿಶ್ವಾಸು. ಯಾಕಂದರೆ ಇಡೀ ಪ್ರತಿ ಫ್ರೇಮ್ನು ಬಹಳ ಬ್ಯೂಟಿಫುಲ್ಲಾಗಿ ಕಟ್ಟೋದು ಎಲ್ಲರೂ ಸೇರಿ, ಅವರೆಲ್ಲ ಅಷ್ಟು ಚೆನ್ನಾಗಿ ಕಟ್ಟೋದಕ್ಕೇ ನಮಗೂ ಒಂದು ಎನರ್ಜಿ ಬರೋದು. ಓಕೆ, ಏನೋ ಮಾಡೋಣ ಇಲ್ಲಿ ಅಂತ. ತುಂಬ ಅದ್ಭುತವಾಗಿ ದುಡಿಸ್ಕೊಂಡಿದ್ದಾರೆ ಇಡೀ ತಂಡ. ಥ್ಯಾಂಕ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ನನ್ನ ಬಂದು ಲಾಸ್ಟ್ಲಿ ಮಾತಾಡಿ ಅಂತ ಬಂದಾಗ ಏನು ಮಾತಾಡಬೇಕು ನಾನು ಒಂದು ಸತಿ ಸಡನ್ ಬ್ಲ್ಯಾಂಕ್ ಆಗ್ತಿದೆ. ನೀವು ಹೇಳಿದ್ರಲ್ಲಿ ಅವ್ರ ಲೆಜೆಂಡ್, ಅಫ್ಕೋರ್ಸ್ ಅಪ್ಪಾಜಿ ಬಗ್ಗೆ ಮಾತಾಡೋದು ಏನಿಲ್ಲ, ಬಟ್ ಆ ಲೆಜೆಂಡ್ ಹೇಳ್ತಿದ್ರು ನನಗೆ ಒಬ್ರು ಯಾರು ಹೇಳ್ಕೊಡ್ಬೇಕಂತ. ಸೊ ಹಂಗಿರ್ಬೇಕಾದ್ರೆ ಒಬ್ಬ ಲೆಜೆಂಡ್ ಆಗಬೇಕಾದ್ರೆ ಯಾರೋ ಬಂದು ತಿದ್ದಬೇಕು. ನಮಗೂ ಅಷ್ಟೇ, ನಾವು ಲೆಜೆಂಡ್ ಆಗಲಿ OG ಅನ್ನಿಸ್ಕೊಳ್ಳೋದಲ್ಲಿ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳ್ದು ಅವ್ರು ಅಂಥವ್ರು ಇದ್ದಾಗ ನಾವೆಲ್ಲ ಹಂಗೆ ಆಗೋಕ್ಕಾಗೋದು. ಅದು ಅಲ್ಲ, ಅದಕ್ಕಿಂತ ಹೆಚ್ಚು ನಾವೆಲ್ಲ ನೋಡಿ ಸಿನಿಮಾ ಕೊಟ್ಟ ಮೇಲೆ ಥಿಯೇಟ್ರ್ ಬಂದಮೇಲೆ ಜನ ನೋಡಿ ಪ್ಲೇಸಸ್, ಇವ್ರ ಸ್ಟಾರು, ಇವ್ರು ಅಷ್ಟೇ. ಅವ್ರಿಗೆ ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಇಟ್ಸ್ ಜಸ್ಟ್ ಲೈಕ್ ಎನ್ ಎಕ್ಸಾಮಿನೇಷನ್. ಬರಿತೀವಿ ಕ್ಲೀನಾಗಿ, ಒಂದೊಂದ್ಸತಿ ಕಾಪಿ ಹೊಡಿಯೋಕ್ಕಾಗಲ್ಲ ಅಲ್ಲಿ, ಕಾಪಿ ಹೊಡೆದ್ರೆ ಡಿಬಾರ್. ಸೊ 100% ಇದು ಅನ್ವಯಿಸುತ್ತೆ ಇಲ್ಲಿ. ನಾವು ಇಲ್ಲಿ ಏನು ಮಾಡ್ತೀವಿ ಸಿನ್ಸಿಯರಾಗಿ ಅದು ಇಷ್ಟಪಡ್ತೀವಿ. ಒಂದ್ಸತಿ ವರ್ಕ್ ಆಗುತ್ತೆ, ಒಂದ್ಸತಿ ವರ್ಕ್ ಆಗಲ್ಲ. ಬಟ್ ವರ್ಕ್ ಆಗಲ್ಲ ಸುಮ್ಮನೆ ಇರಬಾರ್ದು. ವಿ ಹ್ಯಾವ್ ಟು ಗೋ ಆನ್ ಟ್ರೈನ್. ಅದು ಪ್ರಯತ್ನ, ಅದು ಎಲ್ಲರ ಡ್ಯೂಟಿ ಅಷ್ಟೇ. ಬಟ್ ಲೆಜೆಂಡ್ ಆಗಬೇಕಂದ್ರೂ ಒಂದು ಸಹಾಯ ಬೇಕು, ಒಂದು ಹೆಲ್ಪ್ ಬೇಕು. ಯಾರೇ ಬರಬೇಕಂದ್ರೆ ಒಂದು ಪುಷ್ ಬೇಕು. ಇವತ್ತು ಎಷ್ಟು ಒಳ್ಳೊಳ್ಳೆ ಮಾತುಗಳೆಲ್ಲರೂ ಫ್ರಮ್ ನಮ್ಮ ವಿಶ್ವಾಸ್ ಅವರು ಮಾತಾಡಿದಾಗಲಿ, ಅದ್ವೈತ್ ಅವರು ಮಾತಾಡಿದಾಗಲಿ, ಚರಣ್ ಅವರು ಅಷ್ಟೇ ತುಂಬ ಸಿಂಪಲಾಗಿ ಮಾತಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಇವನ್ ಅದಿತಿ ಅವರು, ದೆನ್ ಪ್ರಿಯಾಂಕಾ ಅವರು, ನಮ್ಮ ಧನಂಜಯ್ ಅವರು ಮಾತಾಡಿದ್ದು. ಆಮೇಲೆ ಇವ್ರು ಹೇಳಿದ ಪಾಯಿಂಟ್ ಒಂದು ತುಂಬ ಇಷ್ಟ ಆಯಿತು. ಧನಂಜಯ್, ನಾನು ಇವತ್ತಲ್ಲ ಅದು ಯಾವತ್ತೂ ಹೇಳ್ತಾ ಇದ್ದೆ, ಧನಂಜಯ್ ಎಲ್ಲ ಚೆನ್ನಾಗಿದ್ದಾರೆ, ಏನು ಮಿಸ್ ಆಗ್ತಿದೆ, ಯಾಕೆ? ನನಗೆ ಅವತ್ತಿಂದ ಆಯಿತು, ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಯಾಕೆ ಧನಂಜಯ್ ಏನಾದ್ರು ಬರಬೇಕು, ವೆರಿ ಹ್ಯಾಂಡ್ಸಮ್ ಬಾಯ್, ತುಂಬ ಚೆನ್ನಾಗಿ ಎಲ್ಲ ಟ್ಯಾಲೆಂಟ್ ಇದೆ, ಯಾಕೆ ಏನು ಒಂದು ಪುಷ್ ಬರ್ತಾ ಇಲ್ಲ ಅವ್ರಿಗೆ? ಬಟ್ ಇವನ್ ಟಗರು ಮಾಡ್ಬೇಕಾದ್ರೆ ಅಷ್ಟೇ ನಂಗೆ ಗೊತ್ತಿಲ್ಲ. ನಾನು ಹೇಳಿದೆ ಅವ್ರು ಹೀರೋ ಆಗಿ ಮಾಡ್ತಾರೆ, ಇಲ್ಲಿ ಪರವಾಗಿಲ್ವಾ ವಿಲನ್ ಮಾಡ್ತಾರೆ ಆ ಸೂರ್ಯ ಅವ್ರಿಗೆ ಕೇಳಿ. ಇಲ್ಲ ಅವ್ರು ಮಾಡಿ ಒಪ್ಕೊಂಡು ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ವೇ ಇದರಲ್ಲಿ ಟಗರು ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಡಾಲಿ ಅನ್ನೋ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಯಿತು. ಇಟ್ಸ್ ವೆರಿ ರೇರ್ ಇನ್ ಅ ಫಿಲಮ್ ಒಂದು ಟಗರು ಅನ್ನೋ ಒಂದು ನನ್ನ ಟೈಟಲ್ ಫಿಲಮ್ಲಿ ಡಾಲಿ ಅಂತ ಒಂದು ಕ್ಯಾರೆಕ್ಟರ್ ಅಷ್ಟು ಸೂಪರ್ಬ್ ಆಗಿ ಬಂದು ಎಕ್ಸ್ಪೋಸ್ ಆಗೋದು, ಎಲ್ಲರೂ ಲೈಕ್ ಮಾಡೋದು. ಅದಕ್ಕೆ ನಾವು ಎಲ್ಲಿ ಹೋದಾಗಲೂ ನಮ್ಮ ಸಿನಿಮಾದಲ್ಲಿ ಯಾರಿಂದ ಹೋಗಿತ್ತು ಮುಖ್ಯ ಆಗಲಿಲ್ಲ ಅವಾಗ. ನಮ್ಮ ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿ ನಾವು ಎಳ್ಕೊಂಡೆ ಧನಂಜಯನ, ಬಾ ನೀನು ಬಾ, ಯು ಶುಡ್ ಆಲ್ಸೋ ಕಮ್, ಎಕ್ಸ್ಪೋಜರ್ ಬೇಕು. ಯಾಕೆ ಒಳ್ಳೆ ಆ್ಯಕ್ಟ್ರ್ ಹೋಗ್ಬಿಡ್ಬಾರ್ದು ಯಾವಾಗ. ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕಲ್ಚರ್ ಉಳಿಬೇಕಂದ್ರೆ ಅಂಥ ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು. ಅದನ್ನ ಬಿಟ್ಬಿಡ್ಬಾರ್ದು. ಹೇಳ್ತಾರೆ ಎಲ್ಲರಿಗೂ ಸಿಗುತ್ತಾ, ಎಲ್ಲ ಬ್ರ್ಯಾಂಡ್ ಅಂತ. ಯಾತಿಗೆ ಬ್ರ್ಯಾಂಡ್ ಅನ್ಕೋಬೇಕು ಹೇಳಿ? ನಾವು ಬ್ರ್ಯಾಂಡ್ ಮಾಡಲ್ಲ, ಅವ್ರುಗಳು ಬ್ರ್ಯಾಂಡ್ ಮಾಡೋದು ಅಷ್ಟೇ. ಬ್ರ್ಯಾಂಡ್ ಮಾಡಿ ಹೇಳ್ತೀವಿ, ಆ ಬ್ರ್ಯಾಂಡ್ಗೆ ವೆಯ್ಟ್ ಮಾಡ್ತೀವಿ. ಏನು ಮಾಡ್ತಾರೆ? ಬೇರೆಲ್ಲ ಬ್ರ್ಯಾಂಡ್ ಅಲ್ವಾ? ಹೇಳ್ದು ಇವರು ಕ್ಯಾಮ್ರಾಮನ್ ಹೇಳ್ತಿರ್ತಾರೆ, ಎಲ್ಲ ಕ್ಯಾಮ್ರಾನೇ ತಾನೆ, ಎಲ್ಲ ಕ್ಯಾಮ್ರಾ ನಾನು ಬೇಕು ಅಂತ ಬೇಕಾದ್ರೆ ನಾನು ಯಾಕೆ ಬೇಡ ಅನ್ನಲಿ? ಹಾಂ, ಅದು ಚಿಕ್ಕ ಕ್ಯಾಮ್ರಾ ಆಗಲಿ, ದೊಡ್ಡ ಕ್ಯಾಮ್ರಾ ಆಗಲಿ, ಯಾವುದೇ ಕ್ಯಾಮ್ರಾ ಆಗಲಿ, ಬಟ್ ನೋಡೋದು ನಿಮ್ಮ ಕಣ್ತಾನೆ ಅಲ್ಟಿಮೇಟ್ಲಿ. ಆ ಕಣ್ಣು ನೋಡಿ ನಮ್ಮನ್ನು ಮೆಚ್ಚಬೇಕು, ಅವ್ರನ್ನೂ ಮೆಚ್ಚಬೇಕು ಅಲ್ವಾ? ನಾವಾಗೇ ಮೆಚ್ಕೊಳ್ಳೋಕ್ಕಾಗಲ್ಲ. ದಟ್ ಇಸ್ ವಾಟ್ ಇಸ್ ಸಿನಿಮಾ. ಸೊ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸ್ಮಾಲ್ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಮ್ಮ ಭಾಷೆ ಉಳಿಬೇಕು. ಅದಕ್ಕೆ ಹೇಳಿದ್ರು ಎಷ್ಟು ಒಳ್ಳೆ ಮಾತು, ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲಬೇಕಂದ್ರೆ ಏನು ಮಾಡಬೇಕು? ಮೀಡಿಯಾದ ಸಪೋರ್ಟು ಬೇಕು. ತುಂಬ ಈಸಿಯಾಗಿ ಇವಾಗ ಏನಾಗ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ವೆರಿ ಈಸಿಯಾಗಿ ಏನೋ ಒಂದು ಇದಾಗ್ತಾರೆ, ಪ್ರೊಡ್ಯೂಸರ್ಗೆ ಒಂದು ಟವಲ್ ಹಾಕ್ಬಿಡ್ತಾರೆ, ಗೋವಿಂದ ಅಂತ ಹೇಳ್ಬಿಡ್ತಾರೆ. ಏನು ಗೋವಿಂದ? ಅದೇನು ಕಿಕ್ ಸಿಗುತ್ತೆ ನಿಮಗೆ? ಬಿ ಸಿನ್ಸಿಯರ್. ನೀವೇನು ಜಾಬ್ ಮಾಡಿ ನಗಬೇಡಿ, ಡೋಂಟ್ ಲಾಫ್. ನಮ್ಮನ್ನು ಉಗಿರಿ ಬೇಕಾದ್ರೆ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ವಿಲ್ ಟೇಕ್ ದ ಕ್ರಿಟಿಕ್ಸ್ ಆಲ್ಸೋ, ನಥಿಂಗ್ ಟು ವರಿ ಅಬೌಟ್ ಇಟ್. ಬಟ್ ಒಂದ್ಸತಿ ನೀವು ಮಾಡ್ಬೇಕಾದ್ರೆ ಏನು ಬರೀತೀರಿ ಅನ್ನೋದು ತಿಳ್ಕೊಂಡು ಬರೀರಿ. ಸುಮ್ಮನೆ ಬರೆಯೋದು, ಟವಲ್ ಹಾಕ್ಬಿಡೋದು, ನೋ. ಹ್ಯಾಟ್ ಥಿಂಕ್. ನಾವು ಏನೇ ಮಾಡಿದ್ರೆ ಆ ಕೆಲಸಕ್ಕೆ ಒಂದು ಶ್ರದ್ಧೆ, ಭಯ, ಭಕ್ತಿಯಿಂದ ಮಾಡಬೇಕು. ಅವಾಗಲೇ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ನಿಮ್ಗೆ ಒಳ್ಳೇದು ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟು ವಿಶಾಖ ಫಸ್ಟ್ ನೋಡಿದಾಗ ಜ್ಞಾಪಕ ಬರೋದು ಚಿಕ್ಕ ಹುಡುಗ. ಇಷ್ಟು ಅಂಕಲ್, ನಾನು ಫ್ಯಾನು.
ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಅದೇ ಥರ ಈ ಮಗು ಒಂದು ಕಣ್ಣೀರು ಹಾಕುತ್ತೆ. ನಾನು ಸದಾಶಿವನಗರದಿಂದ ಹೆಬ್ಬಾಳ್ಗೆ ಹೋಗ್ತೀನಿ, ಈ ಕ್ರೈಸ್ ಡೋಂಟ್ ಗೋ ಫ್ರಮ್ ಮೀ, ಶೀ ಸ್ಟಾರ್ಟ್ಸ್ ಕ್ರೈಮ್. ಅಂದರೆ ಎಷ್ಟು ಅಂದರೆ ಇಂಥ ಒಂದು ಅಭಿಮಾನಿ ಪಡಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು. ಟುಡೇ ಈಸ್ ಮೈ ಪ್ರೊಡ್ಯೂಸರ್. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ನಾನು ಹೇಳ್ತೇನೆ ಯಾವ್ದು ಬೇಕಾದ್ರೆ ಮಾಡ ಇದನ್ನು ಆ ಸಿನಿಮಾ ಮಾಡಬೇಕು ಅಂತ ಅದು ನಮ್ಮದು ಬೈರವನ ಕೊನೆ ಪಾಠ ಮಾಡಬೇಕಾಗಿತ್ತು. ಬಟ್ ವಿ ವಿಲ್ ಡೂ ದಟ್ ಫಿಲ್ಮ್, ನೆಕ್ಸ್ಟ್ ಮಾಡ್ತೀವಿ. ಬಟ್ ಅದಾದಮೇಲೆ ಇದನ್ನು ಮಾಡಬೇಕಾಗಿತ್ತು. ಆ್ಯಂಡ್ ಹೇಮಂತ್ ಡಿಡ್ ನಾಟ್ ವಾಂಟ್ ಟು ಮಿಸ್ ಮೀ ಇನ್ ದಿಸ್ ಫಿಲ್ಮ್ ಆಲ್ಸೋ. ಸೊ ಎಸ್, ಐ ಡೋಂಟ್ ವಾಂಟ್ ಟು ಮಿಸ್ ಹಿಮ್ ಆಲ್ಸೋ. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್. ಯಾತಕ್ಕೆ ಇವಾಗ ಹೇಳ್ತೀವಲ್ಲ, ಎಷ್ಟೋ ಜನ ನಾವು ನಮಗೂ ಆಸೆ ಈ ಡೈರೆಕ್ಟರ್ ಹತ್ರ ಮಾಡಬೇಕಂತ. ನನಗೆ ತುಂಬ ಫೇವ್ರೇಟ್ ಡೈರೆಕ್ಟರ್ ಅಂದರೆ ಅವಾಗಿಂದ ಕನ್ನಡದಲ್ಲಿ ಅಂದರೆ ಪುಟ್ಟಣ್ಣ ಕಣಗಾಲ್ ಅವರು, ಆಮೇಲೆ ಪಂತ್ಲು ಅವರು, ಸಿದ್ಧಲಿಂಗಯ್ಯ ಅವರು, ಅದೇ ರೀತಿ ಸಂಗೀತಂ ಶ್ರೀನಿವಾಸ, ಆ ಥರ ಇತ್ತು. ಆ್ಯಂಡ್ ಅದೇ ಥರ ತಮಿಳಲ್ಲಿ ಬಾಲಚಂದರು, ಭಾಗ್ಯರಾಜು, ಭಾರತಿ ರಾಜ, ಆ ಥರ ಲವ್ಲಿ ಡೈರೆಕ್ಟರ್ಸ್ ಇದ್ದಾರೆ. ಅಂಥ ಇದರಲ್ಲಿ ನಾನು ಹೇಮಂತ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಒಂದು ಸೆನ್ಸಿಬಲ್ ಆಗಿ ಆ ಸ್ಕ್ರೀನ್ ಪ್ಲೇನ ಮಾಡ್ತಾರೆ. ಹಿ ಡೀಲ್ಸ್ ವಿತ್ ಆಲ್ ಬ್ಯೂಟಿಫುಲ್ ಎಮೋಷನ್ಸ್ ಇನ್ ಅ ಮಾಡರ್ನ್ ವೇ ಆ್ಯಂಡ್ ಓಲ್ಡರ್ ವೇ, ಯಾವ ವೇ ಇರ್ಬೋದು. ಬಟ್ ಎಮೋಷನ್ಸ್ ಅದನ್ನು ಭಾಳ ಚೆನ್ನಾಗಿ ಸಸ್ಟೈನ್ ಮಾಡ್ತಾರೆ. ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಅವನು ಆ ವಿಷನ್ನ ಹೆಂಗೆ ತರಬೇಕು, ಕ್ಯಾಮ್ರಾ ವರ್ಕ್ಲಿ ಇನ್ಕ್ಲೂಡಿಂಗ್ ದ ಲೈಟಿಂಗು, ಆ ಸೆಟ್ಟಿಂಗ್ಸ್ ಇರ್ಬೋದು, ಎವ್ರಿಥಿಂಗ್ ಐ ಸೀನ್ ವೆರಿ ಆನೆಸ್ಟ್ಲಿ. ನಾನು ತುಂಬ ತರಲೆ. ನಾನು ಬಂದಾಗ ನಾನು ಯಾವಾಗ ಹುಟ್ಟಿದೆ ತರಲ್ಲ, ನಾನು ಏನು ಮಾಡಲಿ. ಯಾಕೆ ಅದಕ್ಕೆ ಅಪ್ಪಾಜಿ ಮದುವೆ ಆಗಿ 10 ವರ್ಷ ಆದ್ಮೇಲೆ ಅದಕ್ಕೆ ಎಷ್ಟು ತರಲೇ ಇರ್ಬೋದು ನೋಡಿ. ಅದು ನನ್ನ ಮಿಸ್ಟೇಕ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಿಸ್ಟೇಕ್, ಅದು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಸೊ ಆ ಥರ ನಾನು ಬಂದಾಗ ತರ ನಾನು ಯಾವಾಗ ನಾನು ಸೀರಿಯಸ್ ಆಗಿ ಇರೋಕ್ಕಲ್ಲ. ಅವರು ಬಂದು ಭಾಳ ಸೀರಿಯಸ್ ಆಗಿರ್ತೀವಿ, ನೋಡೋಕೆ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ. ಅಯ್ಯೋ ಓ ಅಂತ ಕಿರ್ಚಾಡ್ತಾರೆ, ಒಂಥರ ಮಜಾ ಇರುತ್ತೆ. ನಾನು ಅಷ್ಟೇ ಹಂಗೆ ಕಿರ್ಚಾಡ್ತೀನಿ. ಬಟ್ ತುಂಬ ಬೇಗ ಕೋಪ ಕಮ್ಮಿ ಆಗ್ಬಿಡುತ್ತೆ. ಬಟ್ ಜಾಲಿಯಾಗಿರುತ್ತೆ ಸೈಡ್ಲಿ. ಆ್ಯಂಡ್ ಧನಂಜಯನು ಅಷ್ಟೇ. ನಾವು ಧನಂಜಯ ಥಿಂಕ್ 3rd ಫಿಲ್ಮ್ ಮಾಡ್ತಾರೆ ಜೊತೆಲಿ, ಯಾವಾಗಲೂ ಮಜಾ ಇರುತ್ತೆ. ಆ್ಯಂಡ್ ಐ ಬಿ ಆಲ್ವೇಸ್ ತಮಾಷೆ. ಅವ್ರನ್ನೇ ಕೇಳಿ ಹೆಂಗಿರ್ತೀನಿ ಸೆಟ್ಲ್ ಅಂತ. ಇಟ್ಸ್ ಗುಡ್. ಆ್ಯಂಡ್ ಪ್ರಿಯಾಂಕ ಅವ್ರ ಜೊತೆಲಿ ಸೆಕೆಂಡ್ ಫಿಲಮ್ ಇದು. ಐ ಥಿಂಕ್ ಫಿಲ್ಮ್ ಕಾಂಬಿನೇಷನ್ ಬಂದಿಲ್ಲ. ಬಟ್ ಕ್ಯಾಪ್ಟನ್ ಮಿರ್ರರ್ ಒಂದು ಸೀನ್ ಬಂದಿದ್ದೀನಿ ಅಷ್ಟೇ. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್. ಗುಡ್ ಆ್ಯಕ್ಟರ್ಸ್ ಅವರು. ಅವಾಗ ಬಂದು ನಾನು ಇನ್ನೂ ಚೆನ್ನಾಗಿ ಹಾಕಿದೆ. ನಾವು ಫಸ್ಟ್ ಟೈಮ್ ಐ ಎಂಟರ್ಡ್ ದ ಸೆಟ್. ಅವಾಗ ಫಸ್ಟ್ ಟೈಮ್ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಅವಾಗ ಬಂದು ಸರ್ ನಾನು ಕನ್ನಡ ಗೊತ್ತು ಸರ್, ನನಗೆ ನಾವು ಓಮ್ ಪಿಕ್ಚರ್ ನೋಡಿದ್ವಿ ಅಂತ ಹೇಳಿದಾಗ. ಸೊ ಆ್ಯಂಡ್ ವೆರಿ ಗುಡ್ ಆರ್ಟಿಸ್ಟ್. ನಾನು ಅವ್ರ ಸಿನಿಮಾ ನೋಡಿದ್ದೀನಿ, ಡಾಕ್ಟರ್ ಸಿನಿಮಾ ನೋಡಿದ್ದೀನಿ, ದೆನ್ ಕ್ಯಾಪ್ಟನ್ ಮಿರ್ರರ್ ಇರ್ಬೋದು. ಆ್ಯಂಡ್ ಇವಾಗ ರೀಸೆಂಟಾಗಿ ಮೇಡ್ ಇನ್ ಕೊರಿಯಾ ಅಂತ ಒಂದು ಸಿನಿಮಾ ಮಾಡಿದೆ. ತುಂಬ ಎಕ್ಸಲೆಂಟ್ ಆ್ಯಕ್ಟ್ರಸ್. ಆ್ಯಂಡ್ ಇವನ್ ಅದಿತಿ ಅವರು ಅಷ್ಟೇ, ಅರವಿ, ನಾನು ಇವನ್ ಐ ಸೀನ್ ಅರವಿ, ವೆರಿ ಗುಡ್ ಆ್ಯಕ್ಟ್ರಸ್ ಆ್ಯಂಡ್ ಗುಡ್ ಟೀಮ್. ಆ್ಯಂಡ್ ಎಲ್ಲರೂ ಚರಣ್ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಂಡ್ ಚರಣ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಐ ಕ್ಯಾನ್ ಸೇ ತುಂಬ ಟಾಪ್ ಮ್ಯೂಸಿಕ್ ಡೈರೆಕ್ಟರ್. ನನಗೆ ಕನ್ನಡದಲ್ಲಿ ತುಂಬ ಇಷ್ಟ ಆಗಿದೆ GK ವೆಂಕಟೇಶ್. ಯಾಕಂದರೆ ಅವರು ರಾಗನ ತುಂಬ ಚೆನ್ನಾಗಿ ಆ ಥರ ಟ್ರೆಂಡಲ್ಲಿ ಮಾಡ್ತಾರೆ. ಚರಣ್ ಅವರು ತುಂಬ ಇಷ್ಟ ನನಗೆ. ಅವ್ರು ಎಕ್ಸ್ಪೆಷಲಿ ಇವಾಗಿನ ಜನ್ರೇಷನ್ಗೂ ಮಾಡ್ತಾರೆ. ಆಮೇಲೆ ಫಾರ್ ಓಲ್ಡರ್ ಜನ್ರೇಷನ್ ಯಾವ ಥರ ಸಾಂಗ್ಸ್ ಕೊಡಬೇಕು ಆ ರೀತಿ ಸಾಂಗ್ಸ್ ಡೈಲ್ ಮಾಡ್ತಾರೆ. ಅದು ಇಟ್ಸ್ ನಾಟ್ ಈಸಿ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್. ಒಂದು ಸರ್ತಿ ಸ್ಟಕಪ್ ಆದರೆ ದೇ ಬಿ ಓನ್ಲಿ ಫಾರ್ ದಟ್ ಮಾಡರ್ನ್ ಟ್ರೆಂಡ್. ಬಟ್ ಹಿ ಮಿಕ್ಸಸ್ ಬೋತ್. ಅದು ಭಾಳ ರೇರ್ ಅದು. ಐ ಥಿಂಕ್ ಚರಣ್ ಅವ್ರು ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಅವ್ರಿಗೆ ಹೆಂಗೆ ನಾನು ಹೇಳೋದು, ನನಗೂ ಇಷ್ಟ ಆಯಿತು. ಇವಾಗ ಸೆಕೆಂಡ್ ಫಿಲ್ಮ್ ಮಾಡ್ತಿದ್ದೆ. ಇನ್ನೊಂದು 2-3 ಫಿಲ್ಮ್ ಇದೆ, ಅದು ಹೇಳಬೇಕು, ಲೆಕ್ಕ ಇಲ್ಲ. ನಾನು ಮಾಡ್ತಾಯಿದ್ದೀನಿ ತುಂಬ ಫಿಲ್ಮ್ಸ್. ಏನು ಮಾಡೋದು, ನಾನು ಯಾರು ಬಿಡ್ತಾ ಇಲ್ಲ. ನಾನು ಅವ್ರನ್ನ ಬಿಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಸಿನಿಮಾನೇ ಅಷ್ಟೇ ನಾನು ಬಿಡೋಕ್ಕೆ ಇಷ್ಟ ಅಂತ ಕಾಣುತ್ತೆ. ನನಗೂ ಸಿನಿಮಾ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಐ ಲವ್ ಸಿನಿಮಾ. ಆ್ಯಂಡ್ ಇದೆಲ್ಲ ಬಂದಿದ್ದು ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ. ಇವನ್ ಮೀಡಿಯಾದವ್ರು ಅಷ್ಟೇ. ಡೋಂಟ್ ಫೀಲ್ ಬ್ಯಾಡ್. ನಾನು ತುಂಬ ಓಪನಾಗಿ ಮಾತಾಡ್ತೀನಿ, ಅದರಿಂದ ಹೇಳಿದೆ. ಯಾರಿಗಾರ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ, ಸಿನ್ಸಿಯರ್ ಅಪಾಲಜೀಸ್. ಬಟ್ ಸ್ಟಿಲ್ ಪ್ಲೀಸ್ ಸಪೋರ್ಟ್ ಕನ್ನಡ ಫಿಲ್ಮ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಫಿಲಮ್ಸ್. ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಿ. ಟ್ರೈ ಟು ಇಂಪ್ರೂವ್. ಏನಾದರೂ ಒಂದು ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನು ಹೈಲೈಟ್ ಮಾಡಿ. ಚೆನ್ನಾಗಿರುತ್ತೆ. ಒಬ್ಬ ನಿರ್ಮಾಪಕ ಬದುಕತ್ರೆ, ಒಬ್ಬ ನಿರ್ದೇಶಕ ಬರಬೇಕಂತ ಆಸೆ ಪಡೋನಿಗೆ ಒಂದು ಜೀವ ಕೊಟ್ಟಂಗೆ ಆಗುತ್ತೆ. ಯೋಚನೆ ಮಾಡಿ ಅಷ್ಟೇ. ಯೋಚನೆ ಮಾಡಿದ್ರೆ ನಿಮ್ಗೆ ಅಲ್ಲಿ ಚಾನ್ಸಸ್ ಸಿಗುತ್ತೆ. ಇಷ್ಟು ಹೇಳ್ತಾ 666 ಆಪರೇಷನ್ ಡ್ರೀಮ್ ಥಿಯೇಟರ್ ನಿಜವಾಗ್ಲೂ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ವೇಷ ಹಾಕಿದಾಗ ನಾನು ಎಷ್ಟೇ ಸಿನಿಮಾ ಮಾಡಲಿ, ನಾನು ಆ ಸೆಟ್ಗೆ ಬಂದಾಗ ಮಾತ್ರ ಕಾಸ್ಟ್ಯೂಮ್ ಮಾಡಬೇಕು. ಈ ಎಸ್ ಗಾಟ್ ಅ ಸಪ್ರೇಟ್ ಸ್ಟೈಲ್ ಡಿಸೈನಿಂಗ್. ಆ ಕಾಸ್ಟ್ಯೂಮ್, ಮೀಸೆ ಒಂದು ಆ್ಯಟಿಟ್ಯೂಡ್ ಬರುತ್ತೆ. ಗೊತ್ತಿದ್ರೆ ಒಂದು ಕೋಪ್ ಬರುತ್ತೆ. ಏನು ಮಾಡೋದು, ಇವ್ಕೂತ ಒಂದು ಸುಟ್ಟ ಬರಕ್ಕೆ ಕೊಟ್ಬಿಡ್ತಾರೆ, ಒಂದು ರೈಟರ್ಸ್ ಮೇಲೆ ಇಟ್ಬಿಡ್ತಾರೆ. ಸ್ಟೈಲು, ಆ ಸ್ವ್ಯಾಗ್ ಬರದೆ ಹೆಂಗಿರುತ್ತೆ ಹೇಳಿ. ಆ ರೀತಿ ಸ್ವ್ಯಾಗ್ ಬರಬೇಕಂದ್ರೆ ಒಬ್ಬರು ಆ ರೀತಿ ಕಂಟೆಂಟ್ ಕೊಟ್ಟಾಗಲೇ ಆ ಸ್ವ್ಯಾಗ್ ಬರೋದು. ಅವ್ರು ಹೇಳ್ತಾರೆ ಸರ್ ಏನು ಸ್ವ್ಯಾಗ್ ಸರ್, ಅದೇನು ಸ್ವ್ಯಾಗೋ ಬ್ಯಾಗೋ ಗೊತ್ತಿಲ್ಲ ನನಗೆ. ಸುಮ್ಮನೆ ಮಾಡ್ತೀವಿ ಸ್ವ್ಯಾಗ್ ಅಂದ್ರೆ ನಾವು ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗ್ತಾರೆ. ಯಾಕೆ ನಾವು ಬೇಡ ಅಂತ ಹೇಳೋದು ಹೇಳಿ. ಅಪ್ರಿಷಿಯೇಷನ್ ಶುಡ್ ಬಿ ಟೇಕನ್. ಜಾಲಿಯಾಗಿರುತ್ತೆ.
ಬಟ್ ಅವ್ರು ಆ ಥರ ಸೀನ್ ಕಂಟೆಂಟ್ ಆಗಿದ್ದಾಗ ಗೊತ್ತಿದ್ದಿರೋ ಒಂದು ಒಂದು ಆಟಿಟ್ಯೂಡ್ ಬರುತ್ತೆ. ಬಟ್ ಇಟ್ ಶುಡ್ ಬಿ ಪಾಸಿಟಿವ್, ನಾಟ್ ನೆಗೆಟಿವ್. ಇಷ್ಟು ಹೇಳ್ತಾ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಸಿನಿಮಾ ಮಾಡಿ ನೀವು ಖಂಡಿತ ಮಾಡ್ತೀರಾ. 100% ವಿಲ್ ಬಿ ಎ ವೆರಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆ್ಯಂಡ್ ಯು ವಿಲ್ ಮೇಕ್ ಅವರ್ ಇಂಡಸ್ಟ್ರಿ ವೆರಿ ಬಿಗ್ ಆ್ಯಂಡ್ ವೆರಿ ಬಿಗ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.